ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಡಿಟ್ಯಾಚ್ಮೆಂಟ್ ಎನರ್ಜಿ. ನಿಮ್ಮ ಕಡೆಯಿಂದ ಈ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿ ಒಂದು ಡಿಟ್ಯಾಚ್ಮೆಂಟನ್ನು ಫೀಲ್ ಮಾಡ್ತಾ ಇದ್ದಾರೆ. ಇವ್ರಿಗೆ ನೀವು ಅವರಿಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನೀವು ಅವರಿಂದ ದೂರ ಆಗ್ತಾ ಇದ್ದೀರಾ. ಮೆಚ್ಯೂರಿಟಿ ಎನರ್ಜಿ. ಸೊ ಈ ವ್ಯಕ್ತಿಯ ಒಳಗಡೆ ಈಗ ಮೆಚ್ಯೂರಿಟಿ ಅನ್ನೋದು ಬಂದಿದೆ. ಇಲ್ಲಿವರೆಗೆ ನೀವು ಬಹುಶಃ ಒಂದು ಇಮ್ಮೆಚ್ಯೂರ್ ಎನರ್ಜಿ ಜೊತೆಗೆ ಡೀಲ್ ಮಾಡ್ತಾ ಇರ್ಬೋದು. ಒಂದು ಚೈಲ್ಡಿಶ್ ಎನರ್ಜಿ ಜೊತೆಗೆ ಆ ರೀತಿ ನೋಡಿರಬಹುದು. ಯಾವುದಕ್ಕೂ ಆ್ಯಕ್ಷನ್ ತಗೊಳ್ದಲೇ ಇಗ್ನೋರ್ ಮಾಡ್ತಾ ಇರ್ಬೋದು ಅವರು. ಅಥವಾ ಈ ಪರ್ಸನ್ ನಿಮಗಿಂತ ಏಜ್ನಲ್ಲಿ ಚಿಕ್ಕವರಾಗಿರ್ಬೋದು. ಎಲ್ಲರ ವಿಷಯದಲ್ಲಿ ಅಲ್ಲ, ಕೆಲವರ ವಿಷಯದಲ್ಲಿ ಇವರು ಚಿಕ್ಕವರಾಗಿರ್ಬೋದು. ಅಥವಾ ಅವರ ಆ್ಯಕ್ಷನ್ಸ್ ಎಲ್ಲವೂ ತುಂಬ ಇಮ್ಮೆಚ್ಯೂರ್ ಆಗಿರ್ಬೋದು. ನಾನು ಮೊದಲು ಹೇಳಿದ ಹಾಗೆ ಯಾವುದೇ ಡಿಸಿಷನ್ ತಗೊಳ್ಳದೆ ಇರ್ಬೋದು. ಮತ್ತು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಡೋದು ತುಂಬ ಸಲ ಈ ರೀತಿ ಆಗಿರ್ಬೋದು. ಈ ವ್ಯಕ್ತಿಗೆ ಈಗ ನಿಮ್ಮ ಕಡೆಯಿಂದ ಒಂದು ಡಿಟ್ಯಾಚ್ಮೆಂಟ್ ಕಾಣ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರಿಂದ ಈಗಾಗಲೇ ದೂರ ಆಗಿದ್ದೀರಾ. ಅವರ ತಪ್ಪುಗಳ ಕಾರಣದಿಂದ ನೀವು ಅವರಿಂದ ದೂರ ಆಗಿದ್ದೀರಾ. ಈ ವ್ಯಕ್ತಿಗೆ ಈ ರೀತಿ ಫೀಲ್ ಆಗ್ತಾ ಇದೆ. ಹಿಂದೆ ತುಂಬ ಸಲ ನಿಮ್ಮಿಬ್ಬರ ನಡುವೆ ಫೈಟ್ ಆಗಿರಬಹುದು, ಜಗಳ ಆಗಿರ್ಬೋದು. ಆದರೆ ನೀವು ಹೋಗಿ ಅವರನ್ನು ಸಮಾಧಾನ ಮಾಡ್ತಾಯಿದ್ರಿ. ನೀವು ಅವರಿಂದ ಹೆಚ್ಚು ಸಮಯ ದೂರ ಇರೋದಕ್ಕೆ ನಿಮಗೆ ಆಗ್ತಾ ಇರಲಿಲ್ಲ. ಅವ್ರ ಜೊತೆ ಮಾತಾಡದೆ ನಿಮಗೆ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಹಾಗಾಗ್ತಾ ಇಲ್ಲ. ನೀವು ಹೋಗಿ ಅವರನ್ನು ಮತ್ತೆ ಮನವೊಲಿಸ್ತಾ ಇಲ್ಲ. ಇವರಿಗೀಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಅವರಿಂದ ಬಹಳ ದೊಡ್ಡ ತಪ್ಪಾಗಿದೆ. ಈ ಸಲ ಅವ್ರು ಏನು ಮಾಡಿದ್ರು ಅದು ಸ್ವಲ್ಪ ಹೆಚ್ಚಾಯಿತು, ತುಂಬ ದೊಡ್ಡ ತಪ್ಪಾಯಿತು. ಅದಕ್ಕಾಗಿ ನೀವು ಅವರಿಂದ ದೂರ ಆಗಿದ್ದೀರಾ. ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಈ ವ್ಯಕ್ತಿಗೆ ಈ ರೀತಿ ಫೀಲ್ ಆಗ್ತಾ ಇದೆ. ಈ ಸಲ ನೀವು ಅವರನ್ನು ಮತ್ತೆ ಮನವೊಲಿಸೋದಕ್ಕೆ ಬಂದಿಲ್ಲ. ನೀವು ಕೂಡ ತುಂಬ ಬೇಸರದಲ್ಲಿರುವಂತೆ ಕಾಣ್ತಾ ಇದ್ದೀರಾ. ಈ ಸಲ ನೀವು ಅವರಿಗೆ ತುಂಬ ಡಿಫ್ರೆಂಟ್ ಎನರ್ಜಿಯಲ್ಲಿ ಕಾಣ್ತಾ ಇದ್ದೀರಾ. ಹಾಗಾಗಿ ಇದು ಅವರ ಕರೆಂಟ್ ಎನರ್ಜಿ ಆಗಿರ್ಬೋದು. ಯಾಕೆಂದರೆ ಈ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಒಂದು ಡಿಟ್ಯಾಚ್ಮೆಂಟ್ ಕಾಣ್ತಾ ಇದೆ. ನೀವು ಅವರಿಂದ ತುಂಬ ಬೇಸರ ಆಗಿರುವಂತೆ ಕಾಣ್ತಾ ಇದ್ದೀರಾ. ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ಇರದೇ ಇದ್ದ ಮೆಚ್ಯೂರಿಟಿ ಈಗ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಈ ವ್ಯಕ್ತಿ ಈಗ ತುಂಬ ಮೆಚ್ಯೂರ್ ಆಗಿ ವಿಷಯಗಳನ್ನು ನೋಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಬಹುಶಃ ಸೈಲೆಂಟ್ ಆಗಿದ್ದರೆ, ನೀವು ಮಾತಾಡದೇ ಇದ್ದರೆ, ಸೈಲೆಂಟ್ ಆ್ಯಟಿಟ್ಯೂಡ್ನಲ್ಲಿ ಇದ್ದರೆ ಅದು ನಿಮ್ಮ ಪಾರ್ಟ್ನರ್ಗೆ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡಿಸ್ತಾ ಇದೆ. ಅವರು ಗಿಲ್ಟಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ರಿಗ್ರೆಟ್ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಕೆಲವರು ನಿಮಗಿಂತ ಇವರು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ಇಮ್ಮೆಚ್ಯೂರ್ ಎನರ್ಜಿಯಲ್ಲಿರಬಹುದು ಮೊದಲೆಲ್ಲ. ಈಗ ಮೆಚ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಅಥವಾ ಯಾವುದೇ ಡಿಸಿಷನ್ ತಗೊಳ್ಳದೇ ಇದ್ದರೆ, ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿದರೆ, ಡಿಸಿಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಇದೆ. ನಿಮ್ಮ ಸೈಲೆನ್ಸ್, ನಿಮ್ಮ ಮೌನ ಈ ವ್ಯಕ್ತಿಗೆ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಗಿಲ್ಟ್ ಮತ್ತು ರಿಗ್ರೆಟ್ ಫೀಲ್ ಮಾಡಿಸ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅವರಿಂದ ತುಂಬ ದೊಡ್ಡ ತಪ್ಪಾಗಿದೆ. ಅವರು ಅವರನ್ನು ತಾವು ತಪ್ಪು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಈ ವ್ಯಕ್ತಿ ಅವರ ತಪ್ಪನ್ನು ನೋಡ್ತಾ ಇರಲಿಲ್ಲ. ಆದರೆ ಈಗ ಅವರ ತಪ್ಪನ್ನು ಅವರು ಗಮನಿಸ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಒಂದು ಆಸೆ ಮೂಡ್ತಾ ಇದೆ. ಅವರ ತಪ್ಪುಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರ ತಪ್ಪುಗಳನ್ನು ಜಸ್ಟಿಫೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಥವಾ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ.
ಅಂದರೆ ಬಹುಶಃ ಈ ವ್ಯಕ್ತಿ ಹಿಂದೆ ಯಾವತ್ತೂ ಆ ರೀತಿ ಮಾಡಿರಲಿಲ್ಲ, ಅವರ ತಪ್ಪುಗಳನ್ನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ, ಅಥವಾ ಅವರ ತಪ್ಪಿಗೆ ಸಾರಿ ಹೇಳುವ ಪರಿಸ್ಥಿತಿ ಇವರ ಲೈಫ್ನಲ್ಲಿ ಬಂದಿರಲಿಲ್ಲ. ಆದರೆ ಈಗ ಇವರ ಒಳಗಿನ ರಿಗ್ರೆಟ್, ಇವರ ಒಳಗಿನ ಗಿಲ್ಟ್ ಅವರಿಗೆ ಆ ಫೀಲಿಂಗ್ ಕೊಡ್ತಾ ಇದೆ. ಸಾರಿ ಹೇಳಬೇಕು, ನಿಮ್ಮ ಹತ್ರ ಬಂದು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಈ ರೀತಿಯ ಫೀಲ್ ಮಾಡ್ತಾ ಇದ್ದಾರೆ. ಇವರ ಹಾರ್ಟ್, ಇವರ ಮೈಂಡ್ ಇವರಿಗೆ ಆ ಫೀಲ್ ಮಾಡಿಸ್ತಾ ಇದೆ. ಇವರ ಗಿಲ್ಟ್ ಮತ್ತು ರಿಗ್ರೆಟ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿದೆ. ಈಗ ಅವರಿಗೆ ಅರಿವಾಗಿದೆ, ಈಗಲೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಇದ್ದರೆ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟದಾಗಬಹುದು, ಸಿಚುವೇಶನ್ ಇನ್ನೂ ಕೂಡ ತುಂಬ ದೊಡ್ಡದಾಗಿ ಕ್ರಿಯೇಟ್ ಆಗ್ಬೋದು, ನಿಮ್ಮಿಬ್ಬರ ನಡುವೆ ಇರುವ ಡಿಸ್ಟೆನ್ಸ್ ತುಂಬ ಹೆಚ್ಚಾಗ್ಬೋದು, ಅಥವಾ ಈಗಾಗಲೇ ಡಿಸ್ಟೆನ್ಸ್ ತುಂಬ ಹೆಚ್ಚಾಗಿದೆ. ಇದೇ ವಿಷಯ ಇವರನ್ನು ತುಂಬ ಅಪ್ಸೆಟ್ ಮಾಡ್ತಾ ಇದೆ. ಆದರೆ ಈ ಟೈಮ್ನಲ್ಲಿ ಈ ವ್ಯಕ್ತಿಗೆ ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಆಸೆ ಇದೆ, ಗಿಲ್ಟ್ ಇದೆ, ರಿಗ್ರೆಟ್ ಕೂಡ ಇದೆ, ಅವರು ಮಾಡಿದ ತಪ್ಪಿಗೆ ಬೇಸರ ಇದೆ. ಆದರೆ ನಿಮ್ಮ ಕಡೆ ಬರೋದಕ್ಕೆ ಇವರಿಗೆ ಯಾವುದೇ ಸರಿ ದಾರಿ ಕಾಣ್ತಾ ಇಲ್ಲ. ನಿಮ್ಮ ಕಡೆ ಹೇಗೆ ಬರಬೇಕು ಅನ್ನೋದು ಇವರು ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಇವರು ದೂರ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋಣವಾ, ಹಾಗೆ ಮಾಡೋಣವಾ, ಇದನ್ನು ಮಾಡಿದ್ರೆ ಚೆನ್ನಾಗಿತ್ತಾ, ಅದನ್ನು ಹೇಳದೇ ಇದ್ದಿದ್ರೆ ಚೆನ್ನಾಗಿತ್ತಾ ಅಂತ ಅನೇಕ ವಿಚಾರಗಳು ಅವರ ಮೈಂಡ್ನಲ್ಲಿ ನಿರಂತರವಾಗಿ ಓಡಾಡ್ತಾ ಇದೆ. ಆದರೆ ಒಂದು ವಿಷಯ ಏನು ಅಂದರೆ, ಈ ವ್ಯಕ್ತಿ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಇವರು ಮಾಡಿದ ತಪ್ಪುಗಳನ್ನು ಇವತ್ತು ಆಳವಾಗಿ ನೋಡ್ತಾ ಇದ್ದಾರೆ, ಡೀಪಾಗಿ ನೋಡ್ತಾ ಇದ್ದಾರೆ. ತಪ್ಪು ನನ್ನಿಂದಲೇ ಆಗಿದೆ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್, ಮೈಂಡ್ ಗೇಮ್ಸ್ ಎನರ್ಜಿ. ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿರುವ ಎನರ್ಜಿ, ಅದು ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಅಥವಾ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಯಾವುದೋ ಒಂದು ವಾಲ್ ಅನ್ನೋದು ಅಡ್ಡ ಬಂದಿರಬಹುದು. ಅದು ನಿಮ್ಮಿಂದ ದೂರ ಇರುವ ಹಾಗೆ ಮಾಡಿರಬಹುದು, ಮೂವ್ ಆನ್ ಆಗುವ ಹಾಗೆ ಮಾಡಿರಬಹುದು. ಬಹುಶಃ ಸಪ್ರೇಷನ್ ಸಹಜವಾಗಿ ಬಂದಿಲ್ಲ, ಡಿಸ್ಟೆನ್ಸ್, ಸಪ್ರೇಷನ್, ಯಾರೋ ಅಥವಾ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿದೆ. ಬಹುಶಃ ನಿಮ್ಮ ಪಾರ್ಟ್ನರ್ ಈಗ ತುಂಬ ಬೇಗ ಬೇರೆಯವರ ಇನ್ಫ್ಲೂಯೆನ್ಸ್ಗೆ ಒಳಗಾಗೋ ವ್ಯಕ್ತಿ ಕೂಡ ಆಗಿರ್ಬೋದು. ಈಗಲೂ ಕೂಡ ಅವರು ಯಾರದೋ ಒಂದು ಇನ್ಫ್ಲೂಯೆನ್ಸ್ನಲ್ಲಿ, ಯಾವುದೋ ಒಂದು ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿರ್ಬೋದು. ಫ್ಯಾಮಿಲಿಯ ಪ್ರಭಾವ ಜಾಸ್ತಿ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು. ಸೊ ಥರ್ಡ್ ಪರ್ಸನ್ ಸಿಚುವೇಶನ್ ಇರಬಹುದು. ಅದು ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರಬಹುದು, ಅಥವಾ ಇಲ್ಲಿ ಕೆಲವರು ಮ್ಯಾರಿಡ್ ಕೂಡ ಆಗಿರಬಹುದು. ಹಸ್ಬೆಂಡ್ ವೈಫ್ ಇನ್ಫ್ಲೂಯೆನ್ಸ್ ಇರಬಹುದು. ಅವರು ಅನ್ಮ್ಯಾರಿಡ್ ಆಗಿದ್ದರೆ ಅವರ ಫ್ಯಾಮಿಲಿಯ ಪರ್ಸನ್, ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರಬಹುದು. ಫ್ಯಾಮಿಲಿಯಲ್ಲಿ ಈ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇರಬಹುದು, ಅಥವಾ ಇವರು ನಿಮಗೆ ಚೀಟ್ ಮಾಡಿರ್ಬೋದು, ಯಾವುದಾದ್ರೂ ಒಂದು ವಿಷಯವನ್ನು ಹೈಡ್ ಮಾಡಿರ್ಬೋದು, ಅಥವಾ ದೊಡ್ಡ ಸ್ಟೆಪ್ ತಗೊಳ್ಳೋದು ಇವ್ರಿಗೆ ಸಣ್ಣ ವಿಷಯ ಅಲ್ಲ ಅಂತ ಅನಿಸಿರ್ಬೋದು. ಸೊ ಹಾಗಾಗಿ ನಿಮ್ಮಿಂದ ದೂರ ಆಗಿರಬಹುದು. ಈ ವ್ಯಕ್ತಿ ನಿಮ್ಮೊಂದಿಗೆ ಫೈಟ್ ಮಾಡಿದರೆ, ಮಾತು ನಿಲ್ಲಿಸಿದರೆ, ನಿಮ್ಮನ್ನು ಹರ್ಟ್ ಮಾಡಿದರೆ, ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದರೆ, ಅದರ ಹಿಂದೆ ಯಾವುದೋ ಒಂದು ಸಿಚುವೇಶನ್ ಇರಬಹುದು. ಇನ್ನೂ ಕೂಡ ಯಾವುದಾದ್ರೊಂದು ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾವುದೋ ಒಂದು ಟಾಕ್ಸಿಕ್ ಎನ್ವಿರಾನ್ಮೆಂಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಟಾಕ್ಸಿಕ್ ಎನ್ವಿರಾನ್ಮೆಂಟ್ನಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಿಮ್ಮ ಕನೆಕ್ಷನ್ನ ದೊಡ್ಡ ವಾಲ್ ಥರ ಬೆಳೆದಿರ್ಬೋದು, ಅದರಿಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ನಿಮ್ಮ ಕನೆಕ್ಷನ್ನಲ್ಲಿ ಈ ರೀತಿ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು. ಬಟ್ ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಪ್ರಕಾರ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ಒಂದು ಸರಿಯಾದ ಸಮಯ ಬಂದಾಗ ಈ ವ್ಯಕ್ತಿ ಸರಿಯಾದ ಸ್ಟೆಪ್ ತಗೊಳ್ತಾರೆ. ಈಗ ಇವರೊಳಗೆ ಅಷ್ಟು ಕರೇಜ್ ಇಲ್ಲ ಅನ್ನೋ ಎನರ್ಜಿ ಇದೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ. ಆ ಟಾಕ್ಸಿಕ್ ಎನ್ವಿರಾನ್ಮೆಂಟ್ನಿಂದ ಹೊರಗಡೆ ಬಂದು ನಿಮಗಾಗಿ ದೊಡ್ಡ ಸ್ಟೆಪ್ ತೆಗೆದುಕೊಳ್ಳುವಂತಹ ಧೈರ್ಯ ಈಗಿಲ್ಲ. ಇವರೀಗ ಕಂಫರ್ಟ್ ಝೋನ್ನಲ್ಲಿದ್ದಾರೆ, ಅದಕ್ಕಾಗಿ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವ್ರಿಗೆ ಅನ್ನಿಸ್ತಾ ಇದೆ ಇದು ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ. ಹಾಗಾಗಿ ಈ ಎಲ್ಲ ಫೀಲಿಂಗ್ಸ್ ಈಗ ಇವರೊಳಗೆ ನಡೀತಾ ಇದೆ. ಇವರಿಗೆ ಈ ಒಂದು ಟಾಕ್ಸಿಕ್ ಸಿಚುವೇಶನ್ನಿಂದ ಹೊರಗಡೆ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಇನ್ನೂ ಕೂಡ ರೈಟ್ ಟೈಮ್ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಸರೆಂಡರ್ ಎನರ್ಜಿ, ಇವರೀಗ ಫ್ಲೋ ಜೊತೆಗೆ ಹೋಗ್ತಾ ಇದ್ದಾರೆ, ಎಲ್ಲವನ್ನು ಡಿವೈನ್ಗೆ ಸರೆಂಡರ್ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಸ್ವಂತ ವಿಷಯಗಳು ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ಇವರೀಗ ಎಲ್ಲವನ್ನ ಲೆಟ್ ಗೋ ಮಾಡಿದ್ದಾರೆ, ಸರೆಂಡರ್ ಮಾಡಿದ್ದಾರೆ ಅನ್ನೋ ಎನರ್ಜಿ ಇದೆ. ಬಹುಶಃ ನಿಮ್ಮ ಕಡೆಯಿಂದಲೂ ಇದೇ ಎನರ್ಜಿ ಇದೆ. ನೀವು ಕೂಡ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ, ನೀವು ಕೂಡ ನಿಮ್ಮ ಪಾರ್ಟ್ನರ್ ಕಡೆಗೆ ಮೂವ್ ಆಗ್ತಾ ಇಲ್ಲ. ಹಾಗಾಗಿ ಎರಡೂ ಕಡೆ ಸರೆಂಡರ್ ಎನರ್ಜಿ ಇದೆ. ನೀವು ಕೂಡ ಪೇಷನ್ಸ್ ಇಟ್ಕೊಳ್ಬೇಕು. ಸೊ ಇಲ್ಲಿ ರಿಯೂನಿಯನ್ ಎನರ್ಜಿ ಇದೆ, ಆದರೆ ಈ ರಿಯೂನಿಯನ್ ತುಂಬ ಮಿರಾಕ್ಯುಲಸ್ ವೇನಲ್ಲಿ ನಡೀಬಹುದು, ತುಂಬ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ ಆಗಬಹುದು. ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಬಹುದು. ಡಿವೈನ್ ಟೈಮಿಂಗ್ ಬಂದ ತಕ್ಷಣ ಮಿರಾಕ್ಯುಲಸ್ಲಿ ರಿಯೂನಿಯನ್ ಮತ್ತು ರೀಕನ್ಸಿಲೇಷನ್ ಆಗುವ ಚಾನ್ಸಸ್ ತುಂಬ ಇದೆ. ನೀವು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ರೀತಿ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಅಡ್ಡ ಬಂದಿದ್ದರೆ, ನಿಮ್ಮ ಕನೆಕ್ಷನ್ಗೆ ಸಪೋರ್ಟ್ ಮಾಡದ ಜನರು ಇದ್ದರೆ,
ಅವರು ನಿಧಾನವಾಗಿ ಈ ಕನೆಕ್ಷನ್ನ ಪರವಾಗಿ ನಿಲ್ಬೋದು. ಫ್ಯಾಮಿಲಿ ಕೂಡ ಒಪ್ಕೊಳ್ಬೋದು. ಫ್ಯಾಮಿಲಿ ವಿರೋಧವಾಗಿದ್ದರೆ ಅಥವಾ ರಿಲೇಷನ್ಶಿಪ್ ವಿರುದ್ಧ ಇರುವ ಯಾರೇ ಆದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಒಪ್ಕೊಳ್ಬಹುದು, ರಿಲೀಸ್ ಆಗ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಷಯಗಳು ನಿಮ್ಮ ಫೇವರ್ನಲ್ಲಿ ಟರ್ನ್ ಆಗುವ ಎನರ್ಜಿ ಇದೆ ಮತ್ತು ಅದೇ ನಿಮ್ಮ ಮಿರಾಕಲ್ ಆಗ್ಬೋದು. ತುಂಬ ಜನರಿಗೆ ಇದು ನಿಜವಾದ ಮಿರಾಕಲ್. ಫ್ಯೂಚರ್ ಗೈಡೆನ್ಸ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ತುಂಬ ಡೀಪ್ ಕಾರ್ಮಿಕ್ ಕನೆಕ್ಷನ್ ಇದೆ. ತುಂಬ ಜನರು ಪಾಸ್ಟ್ ಲೈಫ್ ಕನೆಕ್ಷನಲ್ಲಿ ಬಿಲೀವ್ ಮಾಡದೇ ಇರ್ಬೋದು, ಆದರೆ ನಿಮ್ಮಿಬ್ಬರ ನಡುವೆ ಬಹಳ ಇಂದಿನಿಂದ ಕನೆಕ್ಟೆಡ್ ಸೋಲ್ಸ್ ಆಗಿದ್ದೀರಾ. ಸೊ ಅವುಗಳನ್ನು ಸುಲಭವಾಗಿ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೀವಿಬ್ಬರು ಭೇಟಿಯಾಗಿರೋದೇ ಒಂದು ಕಾರಣಕ್ಕಾಗಿ. ಈ ಕನೆಕ್ಷನ್ ಸುಲಭವಾಗಿ ಮುಗಿಯುವಂಥದ್ದು ಅಲ್ಲ. ಮುಂದೆ ರಿಯೂನಿಯನ್ ಸೆಲೆಬ್ರೇಷನ್ ಕೂಡ ಎನರ್ಜಿ ಇದೆ. ನಿಮ್ಮಿಬ್ಬರ ರಿಯೂನಿಯನ್ ಸೆಲೆಬ್ರೇಟ್ ಮಾಡುವ ಸಾಧ್ಯತೆ ಇದೆ. ರೀಕನ್ಸಿಲೇಷನ್ ಕೂಡ ಆಗ್ಬೋದು. ಎಲ್ಲ ಮುಗ್ದು ಹೋಯಿತು ಅಂತ ಯೋಚನೆ ಮಾಡ್ತಾ ಇರುವವರು ಅದೇ ನಿಜ ಆಗಿರಬೇಕು ಅಂತ ಇಲ್ಲ. ಈ ಕನೆಕ್ಷನ್ ಇನ್ನೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ಇನ್ನೂ ತುಂಬ ಈ ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗ್ ಅನ್ನೋದು ಇದೆ. ನೀವು ಪೇಷನ್ಸ್ ಇಟ್ಕೊಳ್ಬೇಕು ಅಷ್ಟೇ. ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕು. ಸೊ ದೊಡ್ಡ ದೊಡ್ಡ ಚೇಂಜಸ್ಗಳು ಬರುವ ಎನರ್ಜಿ ಇದೆ. ಎಮೋಷ್ನಲ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಏನೇನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ತುಂಬ ಎಮೋಷ್ನಲ್ ಆಗಿದ್ದಾರೆ. ಅವರ ಎಮೋಷನ್ಸ್ ಪೀಕ್ನಲ್ಲಿದೆ. ಅವರು ನಿಮ್ಮಿಂದ ದೂರ ಇದ್ದಾರೆ ಅಂದರೆ ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ ಅನ್ನೋದಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದಲ್ಲ. ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ದೂರದಿಂದಲೇ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದರೆ ಈಗ ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇದು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಸರಿಯಾದ ಟೈಮ್ ಅಲ್ಲ. ಮೊದಲು ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಒಪ್ಕೊಳ್ಬೇಕು ಅಥವಾ ಯಾವ ಸಿಚುವೇಶನ್ ಅಡ್ಡ ಇದ್ದರೂ ಕೂಡ ಅದು ದೂರ ಆಗಬೇಕು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅದು ಕ್ಲಿಯರ್ ಆಗಬೇಕು. ಸೊ ಈ ಸಿಚುವೇಶನ್ ಮೊದಲು ಸರಿಯಾಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಸರಿ ಮಾಡಿಕೊಂಡು ಆಮೇಲೆ ನಿಮ್ಮ ಕಡೆಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಆ ಟೈಮ್ನಲ್ಲಿ ನಿಮಗೆ ಪ್ರಾಪರ್ ಟೈಮ್ ಕೊಡಬಹುದು, ಪ್ರಾಪರ್ ಅಟೆನ್ಷನ್ ಕೊಡಬಹುದು. ಅವರ ಮೈಂಡ್ಸೆಟ್ ಈಗ ಆ ರೀತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವರು ದೂರ ಇದ್ದರೂ ಕೂಡ ಅವರು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಪ್ರೀತಿ ಅನ್ನೋದು ಇದೆ, ಫೀಲಿಂಗ್ಸ್ ಅನ್ನೋದು ಇದೆ. ನೀವು ಕೂಡ ಅವರನ್ನು ತುಂಬ ಲೈಕ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಹೃದಯದಲ್ಲಿ ಅವರಿಗಾಗಿ ಫೀಲಿಂಗ್ಸ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಲವ್ವನ್ನು ನಿಮಗೆ ತೋರಿಸ್ಕೊಳ್ದೇ ಇರ್ಬೋದು, ಆದರೆ ರೈಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಬಹುಶಃ ಅವರು ಫ್ಯಾಮಿಲಿಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿರಬಹುದು, ಅಥವಾ ಅವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದ್ದರೆ ಅದಕ್ಕಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ಬೋದು. ಆದರೆ ಈಗ ಅವರಿಗೆ ಒಂದು ರಿಯಾಲಿಟಿ ಅನ್ನೋದು ಅರ್ಥ ಆಗ್ತಾ ಇದೆ. ಅವರು ಯಾರಿಗಾಗಿ ನಿಮ್ಮನ್ನು ಬಿಟ್ಟರೋ, ಯಾವ ಸಿಚುವೇಶನ್ಗಾಗಿ ನಿಮ್ಮನ್ನು ದೂರ ಮಾಡಿಕೊಂಡ್ರೋ, ಅವರಿಗೆ ಇವರ ನೋವಿನ ಬಗ್ಗೆ ಅಷ್ಟಾಗಿ ಕಾಳಜಿ ಇಲ್ಲ. ಇವರು ನೀವಿಲ್ಲದೆ ಎಷ್ಟು ಸ್ಯಾಡ್ ಆಗಿದ್ದಾರೆ, ಎಷ್ಟು ಹರ್ಟ್ ಆಗಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಅವರ ಫ್ಯಾಮಿಲಿ ಕೂಡ ಅವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಯಾರಿಗಾಗಿ ಅವರು ನಿಮ್ಮನ್ನು ದೂರ ಮಾಡಿಕೊಂಡ್ರೋ ಅಥವಾ ಯಾವ ಸಿಚುವೇಶನ್ಗಾಗಿ ನಿಮ್ಮನ್ನು ದೂರ ಮಾಡಿಕೊಂಡ್ರೋ ಅವರೇ ಇವರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರಿಯಾಲಿಟಿ ಅವ್ರಿಗೆ ಕಾಣ್ತಾ ಇದೆ. ಸೊ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇದ್ದಿದ್ರೆ ಅವರ ನೋವನ್ನು ಅರ್ಥ ಮಾಡ್ಕೊಳ್ತಾ ಇದ್ರಿ, ಅವರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರಿ. ಈ ರಿಯಾಲಿಟಿ ಅವರಿಗೆ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಹ್ಯಾಪಿನೆಸ್ ಚೂಸ್ ಮಾಡ್ತಾ ಇರುವಂತಹ ಎನರ್ಜಿ. ಈ ವ್ಯಕ್ತಿಗ ದೊಡ್ಡ ಅರಿವು ಬರ್ತಾ ಇದೆ. ಇಲ್ಲಿವರೆಗೆ ಅವರ ಫ್ಯಾಮಿಲಿಗಾಗಿ ಇರ್ಬೋದು ಅಥವಾ ಅವರದೇ ರೆಸ್ಪಾನ್ಸಿಬಿಲಿಟೀಸ್ಗಾಗಿ ಇರ್ಬೋದು ಅವರ ಹ್ಯಾಪಿನೆಸ್ಸನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಅವರ ಹ್ಯಾಪಿನೆಸ್ಸನ್ನು ಮತ್ತೆ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರ ಹ್ಯಾಪಿನೆಸ್ ನೀವು ಆಗಿದ್ರಿ. ಅವರು ನಿಮ್ಮನ್ನು ಚೂಸ್ ಮಾಡುವ ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ಬೇರೆಯವ್ರು ಏನು ಹೇಳ್ತಾರೆ, ಸೊಸೈಟಿ ಏನು ಯೋಚನೆ ಮಾಡುತ್ತೆ ಅಥವಾ ಏನು ಗಾಸಿಪ್ ಏನಾಗುತ್ತೆ ಅದರಿಂದ ಅವರು ಹಿಂದೆ ಸರಿಯೋದಿಲ್ಲ. ನಿಮ್ಮಿಬ್ಬರ ನಡುವೆ ಏನಾದರೂ ಡಿಫ್ರೆನ್ಸಸ್ ಇದ್ದರೆ, ಕ್ಯಾಸ್ಟ್ ಆಗಿರ್ಬೋದು, ರಿಲಿಜಿಯನ್ ಡಿಫ್ರೆನ್ಸ್ ಇರಬಹುದು, ಸ್ಟೇಟಸ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಬೇರೆ ಯಾವ ಡಿಫ್ರೆನ್ಸಸ್ ಇದ್ದರೂ ಕೂಡ ಹಿಂದೆ ಅವರು ಆ ವಿಷಯಗಳಿಗೆ ಹೆದರಿರ್ಬೋದು. ಆದರೆ ಮುಂದೆ ಈ ಎಲ್ಲ ಫಿಯರ್ಗಳನ್ನು ಸೈಡ್ಗೆ ಇಡುವ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಈಗ ಅವರಿಗೆ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ ಅವರ ನಿಜವಾದ ಹ್ಯಾಪಿನೆಸ್ ಎಲ್ಲಿದೆ ಅನ್ನೋದು. ಸೊ ಆ ಹ್ಯಾಪಿನೆಸ್ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದೆ. ಸೊ ರಿಯಲೈಸೇಷನ್ ಎನರ್ಜಿ ಇದೆ. ನಿಮ್ಮ ಒಳ್ಳೆಯ ಗುಣಗಳು ಅವರಿಗೆ ಕಾಣಿಸ್ತಾ ಇದೆ. ನಿಮ್ಮ ಲವ್ನ ಸತ್ಯ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಫೀಲಿಂಗ್ಸ್ನ ಜೆನ್ಯೂನ್ ನೇಚರ್ ಅವರಿಗೆ ಅರ್ಥ ಆಗ್ತಾ ಇದೆ. ಬಹುಶಃ ಹಿಂದೆ ಅವರು ಅದನ್ನು ನೋಡಿರಲಿಲ್ಲ, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ಅವರು ಎಲ್ಲವನ್ನು ಕ್ಲಿಯರಾಗಿ ನೋಡ್ತಾ ಇದ್ದಾರೆ. ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ಇವತ್ತು ಈ ವ್ಯಕ್ತಿ ಹೊರಗಿನಿಂದ ನೋಡಿದ್ರೆ ತುಂಬ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರುವ ರೀತಿ ಕಾಣಬಹುದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಅವರಿಗೆ ಸಂಪೂರ್ಣವಾಗಿ
ಫೀಲ್ ಆಗ್ತಾ ಇದೆ. ನೀವು ಅವರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅವರಿಗಾಗಿ ಏನು ಫೀಲ್ ಮಾಡ್ತಾ ಇದ್ದೀರಾ ಇವ್ರಿಗೆ ಗೊತ್ತಿಲ್ಲ. ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಏನು ನಡೀತಾ ಇದೆ ಅದು ಕೂಡ ಇವ್ರಿಗೆ ಗೊತ್ತಿಲ್ಲ. ನೀವು ಕೂಡ ಇವರಿಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇರೋ ರೀತಿ ಕಾಣ್ತಾ ಇದೆ. ಇವರು ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಟ್ಟಿದ್ರೆ ಈಗ ನೀವು ಕೂಡ ಅದೇ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮ್ಮ ಎನರ್ಜಿ ಇವರಿಗೆ ಒಂದು ರೀತಿ ರಹಸ್ಯವಾಗಿ ಕಾಣ್ತಾ ಇದೆ. ಸೊ ಈ ವ್ಯಕ್ತಿಗೆ ನಿಮ್ಮ ಲವ್ ಬಗ್ಗೆ ತುಂಬ ವ್ಯಾಲ್ಯೂ ಅನ್ನೋದಿದೆ. ಇವತ್ತು ಕೂಡ ನೀವು ಅವರನ್ನು ಲವ್ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಹೃದಯದಲ್ಲಿ ಅವರಿಗಾಗಿ ಫೀಲಿಂಗ್ಸ್ ಇದೆಯಾ, ಈ ಪ್ರಶ್ನೆ ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅವರಿಗೆ ಕನ್ಫರ್ಮೇಷನ್ ಅನ್ನೋದು ಬೇಕಾಗಿದೆ. ನೀವು ಇನ್ನೂ ಅವರನ್ನೇ ಇಷ್ಟಪಡ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಗ್ರ್ಯಾಟಿಟ್ಯೂಡ್ ಎನರ್ಜಿ, ನೀವು ಅವರಿಗಾಗಿ ಮಾಡಿದ ಎಲ್ಲದರ ವ್ಯಾಲ್ಯೂ ಅವರಿಗೀಗ ಗೊತ್ತಾಗ್ತಾ ಇದೆ. ಮೊದಲು ಅದರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇರಲಿಲ್ಲ, ಆದರೆ ಈಗ ಅವರು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯದಕ್ಕೂ ಅವರು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ಹೋಮ್ಲಿ ಫೀಲ್ ಬರ್ತಾ ಇದೆ. ನೀವು ಅವರ ಕಂಫರ್ಟ್ ಝೋನ್ ಆಗಿದ್ರಿ. ನಿಮ್ಮ ಜೊತೆ ಅವರು ಗಂಟೆಗಟ್ಟಲೆ ಸಮಯ ಕಳೀಬಹುದು, ಯಾವ ಜಡ್ಜ್ಮೆಂಟ್ ಇಲ್ಲದೆ, ಯಾವ ಫಿಯರ್ ಇಲ್ಲದೆ. ಅವ್ರಿಗೆ ಗೊತ್ತಿದೆ ಇವತ್ತು ಕೂಡ ಅವರು ಯಾವುದಾದ್ರೂ ಸಮಸ್ಯೆಯಲ್ಲಿದ್ದರೆ ನೀವು ಸಹಾಯ ಮಾಡ್ತೀರಾ ಅಂತ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ನೀವು ಅವರನ್ನು ಬಿಟ್ಟು ಬಿಡೋದಿಲ್ಲ ಅಂತ. ನಿಮ್ಮ ನೇಚರ್ ಎಷ್ಟು ಪ್ಯೂರ್ ಅನ್ನೋದನ್ನು ಅವರೀಗ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಂಥ ವ್ಯಕ್ತಿ ತುಂಬ ರೇರ್ ಅಂತ ಅವ್ರಿಗೆ ಗೊತ್ತಾಗಿದೆ. ಇಷ್ಟೊಂದು ಟ್ರೂ ಲವ್ ಕೊಡುವವರು, ಇಷ್ಟೊಂದು ಅನ್ಕಂಡೀಷ್ನಲ್ ಲವ್ ಕೊಡುವವರು ತುಂಬ ರೇರ್ ಅನ್ನೋ ಸತ್ಯ ಈಗ ಅವರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ರಿಗ್ರೆಟ್ ಮತ್ತು ರಿಯಲೈಸೇಷನ್ ಎನರ್ಜಿ ಇದೆ. ಅವರ ಮಿಸ್ಟೇಕ್ಸ್ ಅವ್ರಿಗೆ ಕಾಣಿಸ್ತಾ ಇದೆ. ಅವರೆಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಅದೇ ವಿಷಯ ಅವರಿಗೆ ಗಿಲ್ಟ್ ಮತ್ತು ರಿಗ್ರೆಟ್ ಫೀಲ್ ಮಾಡಿಸ್ತಾ ಇದೆ. ಅವರು ನಿಮಗೆ ಬೇಕು ಅಂತ ಹರ್ಟ್ ಮಾಡಿದರೆ, ರೂಡಾಗಿ ಬಿಹೇವ್ ಮಾಡಿದರೆ, ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡಿದರೆ, ಅದರಿಂದಾಗಿ ಸಾರಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಈ ಸಪ್ರೇಷನ್ ಕೂಡ ಒಂದು ಪರ್ಪಸ್ನೊಂದಿಗೆ ಬಂದಿರಬಹುದು. ಈ ಸಪ್ರೇಷನ್ ಮೂಲಕ ಡಿವೈನ್ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಸ್ಬೇಕಾಗಿತ್ತು. ನಿಮ್ಮ ಆ್ಯಬ್ಸೆನ್ಸ್ನಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ತಿಳಿಯಿತು. ನೀವಿಲ್ಲದೆ ಯಾವ ರೀತಿ ಇರೋದು ಅನ್ನೋದರ ಫೀಲ್ ಗೊತ್ತಾಯಿತು. ಸೊ ನಿಮ್ಮಿಂದ ದೂರ ಇರೋದು ಕಷ್ಟ ಅನ್ನೋದು ಗೊತ್ತಾಗಿದೆ. ಈ ರಿಲೇಷನ್ಶಿಪ್ ಅನ್ನೋದು ಲೈಫ್ ಲಾಂಗ್ ಇರಬೇಕು, ನಿಮ್ಮ ಬಾಂಡ್ ಅನ್ನೋದು ಹ್ಯಾಪಿಯಾಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೇ ಒಂದು ಸಿಚುವೇಶನ್ ಮಧ್ಯದಲ್ಲಿ ಬರಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫಿಸಿಕಲ್ ಅಟ್ರ್ಯಾಕ್ಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಅವ್ರಿಗೆ ನಿಮ್ಮ ಪರ್ಸ್ನಾಲಿಟಿ ತುಂಬ ಇಷ್ಟ, ನಿಮ್ಮ ಲುಕ್ಸ್ ಇಷ್ಟ, ನಿಮ್ಮ ಪ್ರೆಸೆನ್ಸ್ ತುಂಬ ಇಷ್ಟ. ಒಟ್ಟಾರೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಇನ್ನೂ ಯಾವುದೇ ಫೈನಲ್ ಡಿಸಿಷನನ್ನು ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ತಗೊಂಡು ಅವರು ನನ್ನಿಂದ ಸಂಪೂರ್ಣವಾಗಿ ದೂರ ಹೋಗಿದ್ದಾರೆ, ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ನೀವು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಇಲ್ಲ. ಯಾವುದೇ ಮೇಜರ್ ಡಿಸಿಷನನ್ನು ಅವರು ತಗೊಂಡಿಲ್ಲ ಅನ್ನೋ ಎನರ್ಜಿ ಇದೆ. ಬಟ್ ಅವರು ಟೈಮ್ ತಗೊಳ್ತಾ ಇದ್ದಾರೆ. ಯಾಕೆಂದರೆ ಹಿಂದೆ ಅವರು ತುಂಬ ಅರ್ಜೆಂಟಲ್ಲಿ ಡಿಸಿಷನ್ ತಗೊಂಡಿರ್ಬೋದು. ನಿಮ್ಮಿಂದ ದೂರ ಹೋಗುವ ಡಿಸಿಷನ್ ಅನ್ನೋದು ಕೂಡ ತುಂಬ ಅರ್ಜೆಂಟಲ್ಲಿ ತಗೊಂಡಿರ್ಬೋದು. ಆದರೆ ಈಗ ಅದೆಲ್ಲವನ್ನು ಸರಿಪಡಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಅವರ ಇನ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಇದೆ. ಹಿಂದೆ ಟಾಕ್ಸಿಕ್ ಅಥವಾ ಬೇರೆ ಯಾವುದಾದ್ರೂ ಸಿಚುವೇಶನ್ ಇದ್ದಿದ್ದರೆ ಅವುಗಳನ್ನು ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿಯಲ್ಲಿ ಚೇಂಜ್ ಅನ್ನೋದು ಬಂದಿದೆ. ಅವರು ಹಿಂದಿನ ವ್ಯಕ್ತಿ ಅಲ್ಲ, ಅವರು ಬದಲಾಗ್ತಾ ಇದ್ದಾರೆ. ಒಂದು ರಿಕ್ವೆಸ್ಟ್ ಇವರ ಮನಸ್ಸಿನಲ್ಲಿದೆ, ದಯವಿಟ್ಟು ಪಾಸ್ಟ್ ಆಧಾರದಲ್ಲಿ ಮಾತ್ರ ಇವರನ್ನು ಜಡ್ಜ್ ಮಾಡಬಾರ್ದು ಅಂತ. ಸೊ ಇವರಿಗೆ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಸ್ಪೇಸ್ ಬೇಕು, ಸರಿಯಾದ ಡಿಸಿಷನನ್ನು ತಗೊಳ್ತಾರೆ ಅನ್ನೋ ಎನರ್ಜಿ ಇದೆ. ಹಾಗಾಗಿ ನೀವು ಕೂಡ ಈಗ ಪ್ರೆಷರ್ ಹಾಕಬೇಡಿ, ಫೋರ್ಸ್ ಮಾಡಬೇಡಿ. ಅವರು ಅವರ ಸಮಯದಲ್ಲಿ ಅವರದೇ ರೀತಿಯಲ್ಲಿ ನಿಮ್ಮ ಕಡೆಗೆ ಬರ್ತಾರೆ. ಆ ಎನರ್ಜಿ ಇದೆ. ಈಗ ನೀವು ಮಾಡಬೇಕಾಗಿರೋದು ಏನು ಅಂದರೆ ವೇಟ್ ಆ್ಯಂಡ್ ವಾಚ್. ಇವತ್ತಿನ ಪ್ರೆಸೆಂಟ್ ಟೈಮ್ನ ಎನರ್ಜಿ ಪ್ರಕಾರ ಅವರು ಇನ್ನೂ ಸರೆಂಡರ್ ಮೋಡ್ನಲ್ಲಿದ್ದಾರೆ. ಡಿವೈನ್ ಕನೆಕ್ಷನ್ನಲ್ಲಿ ಏನು ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ಅವರ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಕಾಣ್ತಾ ಇಲ್ಲ, ಆದರೆ ಅವರು ಅವರನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಕೂಡ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಕಡೆ ಒಂದು ಆಫರ್ ತಗೊಂಡು ಬರುವಂತಹ ಎನರ್ಜಿ ಇದೆ. ನಿಮ್ಮ ಕಡೆಗೆ ಫೇವರ್ ಆಗಿ ಬರುವಂತಹ ಎನರ್ಜಿ ಇದೆ. ಸೊ ಅವರನ್ನು ಅವರು ಬದಲಾಯಿಸ್ಕೊಳ್ತಾ ಇದ್ದಾರೆ. ಮತ್ತು ಅವ್ರು ಬಯಸ್ತಾ ಇರೋದು ನೀವು ಅವರ ಪಾಸ್ಟ್ ನೋಡಿ ಜಡ್ಜ್ ಮಾಡಬಾರ್ದು ಅಂತ. ಬದಲಿಗೆ ಈಗ ಅವರು ನಿಮಗಾಗಿ ಮಾಡ್ತಾ ಇರುವ ಪ್ರಯತ್ನಗಳನ್ನು ನೋಡಿ ಜಡ್ಜ್ ಮಾಡಬೇಕು. ಅವ್ರು ಬಯಸ್ತಾ ಇರೋದು ಪಾಸ್ಟನ್ನು ಹಿಂದೆ ಬಿಟ್ಟು ನಿಮ್ಮೊಂದಿಗೆ ಒಂದು ನ್ಯೂ ಬಿಗಿನಿಂಗ್ ಆರಂಭಿಸಬೇಕು, ಒಂದು ಹೊಸ ಬ್ಯೂಟಿಫುಲ್ ಚಾಪ್ಟರ್ ಶುರು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕರ್ಮ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿಗೆ ಅವರ ನೆಗೆಟಿವ್ ಕರ್ಮ ಈಗಾಗಲೇ ಸಿಕ್ಕಿದೆ. ಅವ್ರಿಗೆ ತುಂಬ ವಿಷಯಗಳು ರಿಯಲೈಸ್ ಆಗಿದೆ. ಅವರು ಈಗಾಗಲೇ ಜೀವನದಲ್ಲಿ ತುಂಬ ಲೆಸನ್ಸ್ ಫೇಸ್ ಮಾಡಿದ್ದಾರೆ. ಹಾಗಾಗಿ ನೀವು ಅವರಿಗೆ ಇನ್ನಷ್ಟು ರಿಯಲೈಸೇಷನ್ ಕೊಡಬೇಕಾಗಿಲ್ಲ ಅಥವಾ ಅವರನ್ನು ಪನಿಷ್ ಮಾಡಬೇಕಾಗಿಲ್ಲ.
ನಿಮ್ಮ ಬಳಿ ಬರೋದಕ್ಕೆ ಅವರು ಈಗಾಗಲೇ ತುಂಬ ಕರೇಜ್ ಒಟ್ಟುಗೂಡಿಸ್ತಾ ಇದ್ದಾರೆ, ಧೈರ್ಯವನ್ನು ತಂದುಕೊಳ್ತಾ ಇದ್ದಾರೆ, ತುಂಬ ಅರಿವಿನೊಂದಿಗೆ ನಿಮ್ಮ ಕಡೆಗೆ ಬರ್ತಾರೆ ಅನ್ನೋ ಎನರ್ಜಿ ಇದೆ. ಹಾಗಾಗಿ ಅವ್ರು ಬಂದರೆ ತಕ್ಷಣ ಪಾಸ್ಟ್ ಇಶ್ಯೂಸ್ ಬಗ್ಗೆ ಮಾತಾಡಬೇಡಿ, ತಕ್ಷಣ ಅವರಿಗೆ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಬೇಡಿ. ಸೊ ರೂಡಾಗಿ ಬಿಹೇವಿಯರ್ ಮಾಡಬೇಡಿ, ಈಗೋ ತೋರಿಸ್ಬೇಡಿ. ಅವರ ಮಾತುಗಳನ್ನು ಕೇಳೋದಕ್ಕೆ ಅವಕಾಶ ಕೊಡಿ, ಅವರ ಮಾತುಗಳನ್ನು ಕೇಳಿ, ಅವರ ಹಾರ್ಟ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಕೊಡಿ. ಅವರಿಗೆ ಅವರ ಸೈಡ್ ಎಕ್ಸ್ಪ್ಲೈನ್ ಮಾಡುವ ಚಾನ್ಸ್ ಕೊಡಿ. ಯಾಕೆಂದರೆ ಈ ವ್ಯಕ್ತಿ ಈಗಾಗಲೇ ಅವರ ಜರ್ನಿಯಲ್ಲಿ ಸಾಕಷ್ಟು ಫೇಸ್ ಮಾಡಿದ್ದಾರೆ. ಮ್ಯೂಚುವಲ್ ಲವ್ ಎನರ್ಜಿ, ನೀವಿಬ್ಬರು ಕೂಡ ಒಬ್ಬರನ್ನೊಬ್ಬರು ತುಂಬ ಲವ್ ಮಾಡ್ತೀರಾ, ಲೈಕ್ ಇದೆ, ಆದರೆ ಅದನ್ನು ಓಪನ್ ಆಗಿ ತೋರಿಸ್ಕೊಳ್ತಾ ಇಲ್ಲ. ಅವರು ರಿಯಾಲಿಟಿ ನೋಡ್ತಾ ಇದ್ದಾರೆ, ನಿಜವಾದ ಮುಖ ಅವರು ನಿಮಗೆ ತೋರಿಸ್ಕೊಳ್ತಾ ಇಲ್ಲ, ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನು ಸರಿಯಾಗಿ ಕೇಳಿ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಕೇಳಿ. ಯಾಕೆಂದರೆ ಹೊರಗಿನ ಸಿಚುವೇಶನ್ಗಾಗಲಿ ಹೊರಗಿನ ಜನರಿಗಾಗಲಿ ನಿಮ್ಮಿಬ್ಬರ ಜರ್ನಿ ಬಗ್ಗೆ ಗೊತ್ತಿರೋದಿಲ್ಲ, ನೀವಿಬ್ಬರು ಏನು ಫೇಸ್ ಮಾಡ್ತಾ ಇದ್ರಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ಹೆಚ್ಚು ಅಡ್ವೈಸ್ ತಗೊಳ್ಬೇಡಿ, ನಿಮ್ಮ ಇಂಟ್ಯೂಷನ್ ಮೇಲೆ ಟ್ರಸ್ಟ್ ಇಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ತುಂಬ ಕನ್ಫ್ಯೂಷನ್ಗೆ ಹೋಗಬೇಡಿ. ಅದು ನಿಮ್ಮ ಡಿಸಿಷನ್ ಮೇಲೆ ಪರಿಣಾಮ ಬೀಳಬಹುದು. ನಿಮ್ಮ ಇಂಟ್ಯೂಷನ್ನ ಧ್ವನಿ ಕೇಳಿಸ್ದೆ ಹೋಗ್ಬೋದು. ಅಟ್ರಾಕ್ಷನ್ ಎನರ್ಜಿ ಇದೆ, ಈ ವ್ಯಕ್ತಿ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಹೊಂದಿದ್ದಾರೆ, ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್. ಆದರೆ ಅದು ಬ್ರೇಕಪ್ ಅಲ್ಲ, ಅದು ಒಂದು ಸ್ಟಕ್ ಆಗಿರುವ ಸ್ಟೇಜಲ್ಲಿದೆ. ಸೊ ಪರ್ಮನೆಂಟ್ ಎಂಡಿಂಗ್ ಅನ್ನೋ ರೀತಿ ಎನರ್ಜಿ ಇಲ್ಲ, ಇದು ಒಂದು ಪಾಸ್ ಅಷ್ಟೇ, ಬ್ರೇಕಪ್ ಆಗಿರುವ ಎನರ್ಜಿ ಇಲ್ಲ. ಅವರು ಇನ್ನೂ ಅವರ ಕಡೆಯಿಂದ ಮೆಚೂರ್ ಆಗ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಅಟ್ರಾಕ್ಷನ್ ಕೇವಲ ಫಿಸಿಕಲ್ ಲೆವೆಲ್ನಲ್ಲಿ ಮಾತ್ರ ಅಲ್ಲ, ಅವರು ನಿಮ್ಮ ಕಡೆ ಎಮೋಷ್ನಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಅಟ್ಯಾಚ್ಡ್ ಆಗಿದ್ದಾರೆ, ಆ ಎನರ್ಜಿ ಇದೆ. ಫಿನಾನ್ಷಿಯಲ್ ಸ್ಟಕ್ ಆಗಿರುವಂತಹ ಎನರ್ಜಿ, ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಈ ವ್ಯಕ್ತಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಮೂಲಕ ಹೋಗ್ತಾ ಇರ್ಬೋದು, ಲಾಸಸ್ ಫೇಸ್ ಮಾಡ್ತಾ ಇರ್ಬೋದು, ಕೆರಿಯರ್ ಅಥವಾ ಫೈನಾನ್ಸಸ್ ವಿಷಯದಲ್ಲಿ ಸ್ಟ್ರೆಸ್ ಇರ್ಬೋದು. ಮುಂದೆ ಈ ಏರಿಯಾದಲ್ಲಿ ಹೀಲಿಂಗ್ ಕೂಡ ಇದೆ. ಅವರ ಫೈನಾನ್ಷಿಯಲ್ ಸಿಚುವೇಶನ್ ನಿಧಾನವಾಗಿ ಇಂಪ್ರೂವ್ ಆಗುವ ಸಾಧ್ಯತೆ ಇದೆ. ಕಮ್ಯುನಿಕೇಷನ್ ಫಿಯರ್ ಎನರ್ಜಿ, ಈಗ ನೀವು ಕಮ್ಯುನಿಕೇಷನ್ಗೆ ಓಪನ್ ಆಗಿ ಇಲ್ಲ, ಬಹುಶಃ ನೀವು ಇನ್ನೂ ಕೂಡ ಅವರ ಮೇಲೆ ಬೇಸರದಲ್ಲಿರ್ಬೋದು, ಬಹುಶಃ ನಿಮ್ಮ ರೆಸ್ಪಾನ್ಸ್ ಹೇಗಿರಬಹುದು ಅನ್ನೋ ಭಯ ಇವರಿಗಿದೆ, ನೀವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾರೆ, ಆದರೆ ನೀವು ರೆಡಿ ಆಗಿರುವ ಸಮಯದಲ್ಲಿ ಮಾತ್ರ. ಅಂದರೆ ಯಾವುದೇ ಡ್ರಾಮಾ ಬೇಡ, ಯಾವುದೇ ಫೈಟ್ ಬೇಡ, ಯಾವುದೇ ಕಾನ್ಫ್ಲಿಕ್ಟ್ ಬೇಡ. ಅವರು ಥಿಂಗ್ಸ್ ಫೋರ್ಸ್ ಮಾಡೋದಕ್ಕೆ ಬಯಸ್ತಾ ಇಲ್ಲ, ಅವರಿಗೆ ನಿಮ್ಮ ಬಗ್ಗೆ, ನಿಮ್ಮ ಲವ್ ಬಗ್ಗೆ ಒಂದು ಕನ್ಫರ್ಮೇಷನ್ ಬೇಕಾಗಿದೆ. ಕಂಫರ್ಟ್ ಝೋನ್ ಎನರ್ಜಿ, ಈ ವ್ಯಕ್ತಿ ನಿಮ್ಮ ಕಂಫರ್ಟ್ ಝೋನನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದಾಗ ಅವರಿಗೆ ಸಿಗ್ತಾ ಇದ್ದ ಪೀಸನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವರಿಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಸ್ಪೆಷಲ್ ವ್ಯಕ್ತಿ ಅಂತ. ಸೆಲ್ಫ್ ಫೋಕಸ್ ಗೈಡೆನ್ಸ್ ಎನರ್ಜಿ, ಈ ಟೈಮ್ನಲ್ಲಿ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ಅವರನ್ನು ಅತಿಯಾಗಿ ಸ್ಟಾಕ್ ಮಾಡೋದಕ್ಕೆ ಹೋಗಬೇಡಿ, ಅವರ ಬಗ್ಗೆ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡಿ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ಬೇಡಿ. ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಗ್ರೋತ್ ಮೇಲೆ ಫೋಕಸ್ ಮಾಡಿ. ನಿಮ್ಮಿಬ್ಬರ ನಡುವೆ ತುಂಬ ಒಂದು ಡೀಪ್ ಆಗಿರುವ ಬಾಂಡಿಂಗ್ ಇದೆ, ಪ್ಯಾಷನ್ ಹೆಚ್ಚಾಗ್ಬೋದು, ಅಟ್ರಾಕ್ಷನ್ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು, ನಿಮ್ಮ ಕನೆಕ್ಷನ್ನಲ್ಲಿ ಸ್ಪಾರ್ಕ್ ಮತ್ತು ಆ್ಯಕ್ಟಿವ್ ಆಗ್ಬೋದು. ಅಪಾಲಜಿ ಎನರ್ಜಿ, ಈ ವ್ಯಕ್ತಿ ಅವರ ಮಿಸ್ಟೇಕ್ಸ್ಗಾಗಿ ಸಾರಿ ಕೇಳೋದಕ್ಕೆ ಬಯಸ್ತಾ ಇದ್ದಾರೆ, ಅವರು ಮಾಡಿದ ಏನೇ ತೀರ್ಮಾನಕ್ಕಾಗಿ ಸಾರಿ ಕೇಳೋದಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ನಿಮ್ಮ ಮನಸ್ಸಿಗೆ ಪೇಯ್ನ್ ಮಾಡಿದ ಹರ್ಟ್ಗಾಗಿ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ಅವರ ಆ್ಯಕ್ಷನ್ಸ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವ ಎನರ್ಜಿ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ, ನಿಮ್ಮ ಕನೆಕ್ಷನ್ನಲ್ಲಿ ಒಂದು ನ್ಯೂ ಚಾಪ್ಟರ್ ಶುರುವಾಗ್ಬೋದು, ಒಂದು ನ್ಯೂ ಬಿಗಿನಿಂಗ್ ಬರಬಹುದು. ಆದರೆ ಈ ಹೊಸ ಆರಂಭವನ್ನು ಹಳೆಯ ನೋವಿನ ನೆನಪುಗಳ ಮೇಲೆ ಕಟ್ಟಬಾರ್ದು, ಪಾಸ್ಟನ್ನು ಲೆಟ್ ಗೋ ಮಾಡಬೇಕು, ಮುಂದೆ ಸಾಗಬೇಕು. ಸೋಲ್ ಕನೆಕ್ಷನ್ ಎನರ್ಜಿ, ನಿಮ್ಮ ಸೋಲ್ ಕನೆಕ್ಷನ್ ಮತ್ತೆ ಆ್ಯಕ್ಟಿವ್ ಆಗುವ ಎನರ್ಜಿ ಇದೆ. ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮ ಕಡೆಗೆ ಮೂವ್ ಆಗ್ತಾ ಇರುವ ಎನರ್ಜಿ ಇದೆ. ಅವರ ಯಾವುದೇ ಸಿಚುವೇಶನ್ ಇರ್ಬೋದು, ಈಗ ಕೆರಿಯರ್ ಇಶ್ಯೂಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಅದು ಹೀಲ್ ಆಗುವ ಎನರ್ಜಿ ಇದೆ. ಹಿಂದೆ ಈ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಸಿಟಿ ಇತ್ತು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಆದರೆ ಈಗ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಅವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವುದೇ ರೀತಿಯಾದರೂ ನಿಮ್ಮನ್ನು ಮತ್ತೆ ಪಡೀಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಕಂಟಿನ್ಯೂಸ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಹೆಲ್ತಿ ಬೌಂಡ್ರೀಸ್ ಕಟ್ಟಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ನಿಮ್ಮ ಬಗ್ಗೆ ಬೇರೆಯವ್ರ ಜೊತೆ ಮಾತಾಡ್ಬೋದು, ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡುವ ಸಾಧ್ಯತೆ ಕೂಡ ಇದೆ.
ಸೊ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಅವರಿಗೆ ಅವರ ಮಿಸ್ಟೇಕ್ಸ್ ಅರ್ಥ ಆಗಿದೆ, ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ, ಅವರಿಗೆ ನಿಮ್ಮ ಲವ್ ಅನ್ನೋದು ಅರ್ಥ ಆಗಿದೆ, ನಿಮ್ಮ ಇಂಪಾರ್ಟೆನ್ಸ್ ಅನ್ನೋದು ಅರ್ಥ ಆಗಿದೆ. ಅವರು ಇದೆಲ್ಲ ಅರ್ಥ ಆದರೂ ಕೂಡ ತುಂಬ ಅರ್ಜೆಂಟಲ್ಲಿ ಇಲ್ಲ, ಕಂಪ್ಲೀಟ್ಲಿ ಅದರಿಂದ ಹೊರಗಡೆ ಕೂಡ ಬಂದಿಲ್ಲ. ಅವರ ಇನ್ನರ್ ಟ್ರಾನ್ಸ್ಫರ್ಮೇಷನ್ ಮೂಲಕ ಸಾಗ್ತಾ ಇದ್ದಾರೆ. ಸರಿಯಾದ ಸಮಯ ಬಂದಾಗ ಕಮ್ಯುನಿಕೇಷನ್, ಅಪಾಲಜಿ, ಕಮಿಟ್ಮೆಂಟ್, ರಿಯೂನಿಯನ್ ಮತ್ತು ನ್ಯೂ ಬಿಗಿನಿಂಗ್ ಕಡೆಗೆ ಮೂವ್ ಆಗುವ ಎನರ್ಜಿಯಲ್ಲಿದ್ದಾರೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾರ್ಡ್ಸ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.